ಇದು ಒಂಥರ ನನಗೆ ಖುಷಿ ಆಗ್ತಾ ಇದೆ. ವಿದ್ಯಾರ್ಥಿಗಳು ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಇರಬೇಕಾದ ಲಕ್ಷಣ ಇದೆ. ಒಂದು PhD ಅಂತಂದ್ರೆ ಏನು ಅವರು ಒಂದು ಸಂಶೋಧನೆ ಮಾಡಿದ್ದಾರೆ ಅಂತಕ್ಕಂಥದ್ದು PhD ವಿದ್ಯಾರ್ಥಿಗಳಲ್ಲದೆ ಮುಂದೆ PhD ಮಾಡೋ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಾಗುತ್ತೆ. ಅದರಿಂದ ನೀವು ಬಂದಿರೋ ಒಂದು ಇಷ್ಟು ಸಂಖ್ಯೆಯಲ್ಲಿರ್ತಕ್ಕಂಥ ದೊಡ್ಡ ಒಂದು ಸಂತೋಷದ ವಿಚಾರ. ಮತ್ತೆ ಒಂದು ಕಡೆ ನನ್ನ ಜೊತೆ ಒಂದು ರೀತಿ ಸ್ನೇಹಿತರ ರೀತಿಯಲ್ಲಿ ಲಿಂಗರಾಜು ಅಂದರೆ ಅವರಿಗೆ ಇಲ್ಲೇ ಇದ್ದೇ ಹೇಳಿದ್ರೆ ಕಲಬೆಯಪ್ಪ ಅಂತಂದರೆ ಸರ್ ನಾನು ಬಿಟ್ಟೋಗಲ್ಲ ಅಂತೇಳಿ ಒಂದು ಮೆಸೇಜ್ ಹಾಕಿದ್ದೆ. ಅದನ್ನ ನೋಡಿ ಭಾವುಕರಾಗಿ ಅವನು ಆಗಿದೆ, ಇಲ್ಲ ಬಿಟ್ಟ ಹೋಗೋದಿಲ್ಲ. ಸೊ ಅದು ಒಂದು ರೀತಿ ನಾನು PhD ಟಾಪಿಕ್ ಅನ್ನೋ ವಿಷಯಗಳಿಂದ ಸಂಬಂಧಪಟ್ಟಾಗೆ ಇದುವರೆಗೂ ಯಾವ ವಿದ್ಯಾರ್ಥಿಗೂ ನಾನೇ ಟಾಪಿಕ್ ಕೊಟ್ಟಿಲ್ಲ. ಅವರೇ 3-4 ವಿಷಯ ತಗೊಂಡ್ಬರ್ತಾರೆ, ಅದರಲ್ಲಿ ಒಂದು ಫೈನಲ್ ಮಾಡಿ ಅವ್ರಿಗೆ ಇಷ್ಟ ಆಗ್ಬಿಟ್ಟಿದೆ ಕೊಟ್ಟಿರೋದು. ಇದುವರೆಗೆ ಎಲ್ಲ ಇವರು ಕೂಡ ಆಮೇಲೆ ಎಲ್ಲ ನನ್ನ ವಿದ್ಯಾರ್ಥಿಗಳು ಕೂಡ ವೈವಿಧ್ಯ ಬಗ್ಗೆ ಮಾಡಿದ್ದಾರೆ, ಭಾರತದ ಬಗ್ಗೆ, ಕುವೆಂಪು ಬಗ್ಗೆ ಎಲ್ಲ ಒಂದು ಈಗ ಎಷ್ಟು ಅದ್ಭುತ ಥೀಸಿಸ್ ಅಂತ ಅದ್ಭುತ ಇದು ಅವಾರ್ಡ್ ಎಲ್ಲ ಡಿಫ್ರೆಂಟ್ ಆಗಿದೆ. ಅದಕ್ಕೆ ಅವರ ಆಯ್ಕೆ ಅವ್ರದ್ದೇ ಆಗಿದೆ. ನಾನು ಅದಕ್ಕೆ ಪರಿಮಿತಿ ಹೇಗೆ ಮಾಡ್ಕೊಳ್ಬೇಕು, ಅದಕ್ಕೆ ಬೇರೆ ಪೂರ್ವವಾಗಿ ಏನಿರಬೇಕು ಅಷ್ಟೇ ಹೇಳೋದಲ್ಲ, ಅಷ್ಟು ನಿಲ್ಲಿಸಿ ಆಮೇಲೆ ಅಧ್ಯಯನ ಪೂರ್ತಿ ಅವ್ರದ್ದಾಗಿದೆ. ನಾನು ನನ್ನ ಕಾರ್ಯಕ್ರಮದ ಹೋಗ್ತಾಗಿದ್ದೆ ಅಷ್ಟು ನೋಡೋಕ್ಕಾಗಲಿಲ್ಲ. ನಾನು ಬೇಸ್ ಹಾಕ್ಬಿಟ್ಟಿದ್ದೀನಿ ಅನ್ನೋದು ಅದರಲ್ಲಿ ಪರ್ಫೆಕ್ಟ್ ಆಗಿದ್ದಾರೆ ಅಂತ ನನಗೆ ಗೊತ್ತು. ಸೊ ಹಾಗೆ ಒಂದು ಕೆಲವು ಮೈನರ್ ರೀತಿಗೆ ಅವ್ರೇನು ಪ್ಯಾರಾಮೀಟರ್ ಕನ್ಸಿಡರ್ ಆಮೇಲೆ PhD ನಾನು ಎಷ್ಟೋ ಇರುತ್ತೆ ಹೇಳಿದ್ದೀನಿ. ಎಷ್ಟೋ ನಾನು ಮೌಖಿಕ ಇದು ಪರೀಕ್ಷೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ನಾನು PhD ಅಂತಕ್ಕಂಥದ್ದು ಬರಲಿಲ್ಲ. ನಿಮ್ಮ ಅಧ್ಯಯನದ ಆರಂಭ ಅಂತ ಇಟ್ಕೊಳ್ಳಿ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದು ನಡೆದಿರುತ್ತೆ. ನನ್ನ ಥೀಸಿಸು 2004ರಲ್ಲಿ ನಾನು ಅವಾರ್ಡ್ ಆಗಿದ್ದು. ಅದಕ್ಕೆ ಮೇಡಮ್ ಅವರೇ ನನಗೆ ಡೇಟ್ ಕೂಡ ಶಾಸ್ತ್ರಜ್ಞ ಅವರ ಸ್ನೇಹಿತರು ಆ ಥೀಸಿಸ್ ನೋಡಿದ್ದೀನಿ. ಆ ಥೀಸಿಸ್ಸು 2004ರಲ್ಲಿ ಅವಾರ್ಡ್ ಆಗಿರೋ ಥೀಸಿಸ್ಸು ಎಷ್ಟು ನಾನು ಅದರ ರಿಸರ್ಚ್ ಇದೆ ಅಂತಕ್ಕಂಥದ್ದು ಭಾರತದ ಬಗ್ಗೆ ರೆಫರೆನ್ಸಸ್ ಇವತ್ತಿಲ್ಲ. ಅದು ಎಷ್ಟೋ ಕೃತಿಗಳಲ್ಲಿ ರೆಫರೆನ್ಸಸ್ ಇರೋದಿಲ್ಲ. ಆ ಪುಟ ಸಂಖ್ಯೆ ಆಗಿರ್ಬೋದು ಎಲ್ಲ ಪ್ರತಿಯೊಂದು ನೋಡೇ ಅದು ಈಗ ಮುಂದೆ ಸರಿ ಅದು ನನ್ನ ಆಗ್ತಾ ಇರೋದು. 2006ರಲ್ಲಿ ನಾನು ವಿದ್ಯಾರ್ಥಿಗಳೇ ಕೋಲಾರ ಸ್ನಾತಕೋತ್ತರಕ್ಕೆ ಅವರು ಇದರಲ್ಲಿ ಬಿಡುಗಡೆ ಮಾಡಿದ್ರು, ನಾಮರಾಜ ಅವರು ಹೆಚ್ಚು. ಆಮೇಲೆ 2024ರಲ್ಲಿ ನಾನು ನಿರ್ದೇಶಕರಾಗಿದ್ದು ಅವರ ಸಮಯದಲ್ಲಿ ಶಿಷ್ಯರಲ್ಲಿ ಈಗ ಸಮಗ್ರ ಸಾಹಿತ್ಯದಲ್ಲಿ ಇರೋದೇ ಮೊದಲ ಕೃತಿಯಾಗಿದೆ. ಅದರಿಂದ ಒಂದು ಕೃತಿಗೆ ಯಾವಾಗ ವೆಯ್ಟ್ ಬರುತ್ತಂದ್ರೆ ನೀವು ಆ ಕೃತಿಯನ್ನು ಗಂಭೀರವಾಗಿ ಅಧ್ಯಯನ ಮಾಡಿದ್ರೆ ಮಾತ್ರ. ಇದು ಲೈಬ್ರರಿಗೆ ಹೋಗಿ ಆ ಒಂದು PhD ಸೆಕ್ಷನ್ಗೆ ಹೋಗಿ ಸಿಂತಾಗಲ್ಲ, ಹೋಗ್ಬೇಕು. ಒಳಗಡೆ ಓದೋದ್ರಿಗೆ ಎಷ್ಟು ಥೀಸಿಸ್ ಇದರಲ್ಲಿ ಲೈಬ್ರರಿಯಲ್ಲಿ ಬಂದಿದೆ, ಟಾಪಿಕ್ ಎಲ್ಲಿದೆ ಅಂತ ಗೊತ್ತಿದೆ, ಎಷ್ಟೋ ಥೀಸಿಸ್ ಕಡಿಮೆ ಕೂಡ ಆಗಿದೆ. ಅದಕ್ಕೆ ನಾನು ಹೇಳೋದು ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾಡ್ತಿದ್ದೆ, ನೀವು ವರ್ಕು 5 ವರ್ಷ ಇದೆ. ನನ್ನ ಜ್ಞಾನದ ಪ್ರಕಾರ ಥೀಸಿಸ್ ಮಾಡಿದ್ರೆ 1 ವರ್ಷ ಸಾಕು. ಅದಕ್ಕೆ ನಿಮ್ಮ ಶ್ರಮ ಅಧ್ಯಯನ ಅಂತ ಅದ್ರ ಮೇಲೆ ನೀವು ಒಳ್ಳೆ ಥೀಸಿಸ್ ಕಟ್ಟಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಥೀಸಿಸ್ ಓದಬೇಕು. ಆವಾಗ ನಿಮ್ಗೆ ಒಳ್ಳೆ ಥೀಸಿಸ್ ಒಂದು ಪಬ್ಲಿಷ್ ಆದಮೇಲೆ ನಿಮ್ಮ ಥೀಸಿಸ್ ಬಗ್ಗೆ ಒಳ್ಳೆ ವಿಮರ್ಶೆಗಳು ಬರುತ್ತೆ. ಆಮೇಲೆ ಆ ಥೀಸಿಸ್ಗೆ ಒಳ್ಳೆ ಮೌಲ್ಯ ಇರುತ್ತೆ. ಇದು ಒಂದು ವಿದ್ಯಾರ್ಥಿಗಳಿಗೆ ನಾನು ಒಂದು ಕಿವಿ ಮಾತು. ಮತ್ತೆ ನಮ್ಮ ಸ್ನೇಹಿತರ ಬಗ್ಗೆ ಒಂದು ಇದೇ ಬಿಡ್ತೀನಿ. ನಮ್ಗೆ ಭಾಳ ಗಂಭೀರವಾಗಿ ನೋಡ್ಕೊಂಡಿದ್ದಾರೆ. ನಾವು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಗ್ರ್ಯಾಜುಯೇಷನ್ ಓದಿದ್ದೆ. ಗ್ರ್ಯಾಜುಯೇಷನ್ ಓದಿ ಇದು ಗ್ರ್ಯಾಜುಯೇಷನ್ ಮುಗಿಸಿ ರಾತ್ರಿ ಊಟಕ್ಕೆ ಜೊತೆಯಲ್ಲಿ ಹೋಗಿ ಎಲ್ಲ ಒಂದು ಕಡೆ ಊಟ ಮಾಡಿ ಊಟಕ್ಕೆ ಸ್ವಲ್ಪ ಕೂಲ್ ಡ್ರಿಂಕ್ಸ್ ತಗೊಂಡ್ವಿ. ಅದು ಸ್ಪ್ರೈಟ್ ತಗೊಂಡು ಬಂದು ರೂಮಲ್ಲೇ ಹೊರಗಿದ್ದಿದೆ. ಏನು ಹೊರಗೆ ಲೋ ಲೆವೆಲಿಂದ ಹೈ ಲೆವೆಲ್ಗೆ, ಹೈ ಲೆವೆಲಿಂದ ಲೋ ಲೆವೆಲ್ಗೆ ಅದಕ್ಕೆ ನಿದ್ದೆ ಬರ್ತಾ ಇಲ್ಲ. ಅದ್ರ ಜೊತೆಗೆ ಅವ್ರು ಮನೆ ಮೇಡಮ್ ಅವ್ರು ಫೋನ್ ಮಾಡ್ತಾ ಇದ್ದಾರೆ, ಏನ್ ಮಾಡೋದು. ನಾನು ಇಬ್ಬರು ಹೇಳ್ತಾ ಇಲ್ಲ. ಆಮೇಲೆ ಬೆಳಿಗ್ಗೆ ಇದ್ದಾಗ ಏನ್ ಸರ್ ನೀವು ಫೋನ್ ಮಾಡ್ತಾ ಇದ್ರು ಮೇಡಮ್ ಅವ್ರು ಹೇಳಿಲ್ಲ, ಇಲ್ಲ ಸರ್ ಹಾಗೆ ನಮ್ಮ ಸ್ನೇಹಿತರ ಜೊತೆ ಇದ್ದಾಗ ಅದಕ್ಕೆ ಅದು ಬೆಳೆಯೋಕ್ಕಾಗಲ್ಲ. ನನಗೆ ಗಂಟೆಗಳ ಜೊತೆ ಇದ್ದಾಗ ಸೊ ಇಲ್ಲಿ ಅದು ಈಗ
ಸುಶೀಲ ಅವರ ಒಂದು ವರದಿ ಗ್ರಾಮೀಣ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲಿನ ಕನ್ನಡ ಪ್ರಾಧ್ಯಾಪಕರಾದ ಸುಶೀಲ ಅವರು ವರದಿ ಕೊಟ್ಟಿದ್ದಾರೆ. ಓದ್ಬೇಕಾದ್ರೆ ತುಂಬ ಸಂಕ್ಷಿಪ್ತವಾಗಿ ಬಂದಿದೆ. ಅಂದರೆ ಚಿಕ್ಕದಾಗಿ ಚೊಕ್ಕದಾಗಿ ಬಹಳ ಅರ್ಥಪೂರ್ಣವಾಗಿ ಕೊಟ್ಟಿದ್ದಾರೆ. ಎಷ್ಟೋ ಇನ್ನು ನಾವು ನೋಡ್ತೀವಿ TCC ಕಳಿಸಿದೆ, ಕಳಿಸೋದೇ ಇಲ್ಲ, ರಿಪೋರ್ಟ್ಗಳೇ ಕಳಿಸಲ್ಲ. ಅದ್ರ ಉದ್ದೇಶ ಏನಂದ್ರೆ ಅವ್ರು ರಿಪೋರ್ಟ್ ಬರೆಯಕ್ಕೆ ಬರಲ್ಲ. ಅವ್ರು ಹೇಳೋದೇನಂದ್ರೆ TCC ಸರಿ ಇಲ್ಲ, ಅದಕ್ಕೆ ನಾವು ಏನೋ ನಮ್ಮ ಯೂನಿವರ್ಸಿಟಿಯಿಂದ ಹೋಗಿದ್ದಾರೆ ಅದಕ್ಕೆ ನಾನೇನ್ ಮಾಡಿದ್ದು ಅಂತ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ. ಇಂಥ ಸ್ಯಾನಿಸ್ಗೆ ನಾನು ಯಾವತ್ತೂ ಕಳಿಸಬಾರ್ದು, ಅದನ್ನೇ ಒಂದು ರಿಸರ್ಚ್ ಮಾಡಿದೆ, ನಾನೇ ಬ್ಲಾಕ್ ಲಿಸ್ಟ್ ಮಾಡಿದ್ದೀನಿ. ಅವ್ರು ಏನು ಕೆಲಸ ಇರಲ್ಲ, ರಾಶಿ ರಾಶಿ ಕೇಸಸ್ ಬಂದಿದೆ, ನಮ್ಮ ಮನೆ ಬಿಡುವೆ ಇಲ್ಲ, ನಾಟಕ ಅದು ಎಲ್ಲ ಗೊತ್ತಾಗುತ್ತೆ. ಬೇರೆ ಮಾಡ್ತಾರೆ ಆಯ್ತು. ವ್ಯಾಪ್ತಿ ಅಧ್ಯಯನದ ವೈಜ್ಞಾನಿಕತೆ ಪೂರ್ವ ಅಧ್ಯಯನಗಳ ಸಮೀಕ್ಷೆಯನ್ನು ನೀಡಿದ್ದಾರೆ. ಇವುಗಳನ್ನು ಹೊರತುಪಡಿಸಿ ಅಧ್ಯಯನ ಅನುಕೂಲಕ್ಕಾಗಿ 6 ಅಧ್ಯಾಯಗಳನ್ನಾಗಿ ಮಾಡಿದ್ದಾರೆ. ಅಧ್ಯಾಯ 1 ರಾಮನಗರ ಜಿಲ್ಲೆಯ ಸ್ಥೂಲ ಪರಿಚಯ. ಈ ಅಧ್ಯಯನದಲ್ಲಿ ಭೌಗೋಳಿಕ ಹಿನ್ನೆಲೆ, ಚಾರಿತ್ರಿಕ ಹಿನ್ನೆಲೆ, ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಸಂಶೋಧಕರು ಅಚ್ಚುಕಟ್ಟಾಗಿ ವಿವರಿಸಿದ್ದಾರೆ. ಅಧ್ಯಾಯ 2ರಲ್ಲಿ ವ್ಯಕ್ತಿಗಳ ಅರ್ಥ ವಿವರಣೆ, ಲಕ್ಷಣ ಮತ್ತು ವರ್ಗೀಕರಣವನ್ನು ಮಾಡಿ ಇಲ್ಲಿ ಅರ್ಥ ವಿವರಣೆ, ನಿಷ್ಪತ್ತಿ, ವ್ಯಾಖ್ಯಾನಗಳು, ಸ್ವರೂಪ ಮತ್ತು ಲಕ್ಷಣಗಳು, ಇತರ ಜಾನಪದ ಪ್ರಕಾರಗಳೊಡನೆ ಐತಿಹ್ಯಗಳ ಅಂತರ್ಸಂಬಂಧಗಳು, ವೈಯಕ್ತಿಕ ವರ್ಗೀಕರಣ, ಐತಿಹ್ಯ ಇತಿಹಾಸವನ್ನು ಕುರಿತು ಅಧ್ಯಯನ ನಡೆಸಲಾಗಿದೆ. ಅಧ್ಯಾಯ 3ರಲ್ಲಿ ರಾಮನಗರ ಜಿಲ್ಲೆಯ ಉತ್ಪಾದನಾತ್ಮಕ ಸ್ವರೂಪ ಎನ್ನುವ ಅಧ್ಯಯನದಲ್ಲಿ ಸ್ಥಳ ಐತಿಹ್ಯಗಳು, ವ್ಯಕ್ತಿ ಅಥವಾ ಸಮುದಾಯ ಐತಿಹ್ಯಗಳು, ಘಟನಾ ಐತಿಹ್ಯಗಳು ಎನ್ನುವ ವಿಷಯವನ್ನು ಕುರಿತು ಕೂಲಂಕಷವಾಗಿ ವಿವರಿಸಿದ್ದಾರೆ. ಅಧ್ಯಾಯ 4ರಲ್ಲಿ ರಾಮನಗರ ಜಿಲ್ಲೆಯ ದೈವ ಸಂಬಂಧಿ ಐತಿಹ್ಯಗಳನ್ನು ಕುರಿತು ಸಂಶೋಧಕರು ಉತ್ತಮ ಕ್ಷೇತ್ರ ಕಾರ್ಯವನ್ನು ಕೈಗೊಳ್ಳುವ ಅಧ್ಯಯನ ಮಾಡಿದ್ದಾರೆ. ಅಧ್ಯಾಯ 5ರಲ್ಲಿ ಪುರಾಣ ನಂಬಿಕೆ ಆಚರಣೆಗಳಲ್ಲಿ ಐತಿಹ್ಯಗಳ ಮಹತ್ವ ಎನ್ನುವ ಅಧ್ಯಾಯದಲ್ಲಿ ಪುರಾಣ ಐತಿಹ್ಯಗಳು ಮತ್ತು ನಂಬಿಕೆ ಐತಿಹ್ಯಗಳು ಮತ್ತು ಆಚರಣೆಯನ್ನು ಈ ಅಧ್ಯಾಯದಲ್ಲಿ ಸಂಶೋಧಕರು ಉತ್ತಮವಾಗಿ ಅಧ್ಯಯನವನ್ನು ಮಾಡಿದ್ದಾರೆ. ಅಧ್ಯಾಯ 6ರಲ್ಲಿ ಸಮಕಾಲೀನ ಸಂದರ್ಭದಲ್ಲಿ ಐತಿಹ್ಯಗಳು, ಉಪಸಂಹಾರ, ನಂಬಸೂಚಿ, ವ್ಯಕ್ತಿ ವಿವರ, ಛಾಯಾಚಿತ್ರಗಳನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಮಹಾಪ್ರಬಂಧವನ್ನು ಸಂಶೋಧಕರು ಅಚ್ಚುಕಟ್ಟಾಗಿ ತುಂಬ ಕಾಳಜಿಯಿಂದ ಅಧ್ಯಯನ ನಡೆಸುತ್ತಿದ್ದೇವೆ. ಹೀಗಾಗಿ ಈ ಮಹಾಪ್ರಬಂಧಕ್ಕೆ ಮೌಖಿಕ ಪರೀಕ್ಷೆಯ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಕಾಲೇಜಲ್ಲಿ ಶಿಫಾರಸು ಮಾಡಿದ್ದೇನೆ. ಕೊನೆಯದಾಗಿ ಮಾರ್ಗದರ್ಶಕರಾದ ಪ್ರೊಫೆಸರ್ ಮುನಿಯಪ್ಪ ಅವರು ಸಂಶೋಧಕರಿಗೆ ಅಭಿನಂದನೆಗಳು. ಸೊ ಇಷ್ಟು ಡಿಸ್ಟರ್ಬ್ ಮಾಡಿದೆ, ನಾನು ಹೇಳ್ಬಾರ್ದು, ನನ್ನ ಶಿಷ್ಯ ಕೂಡ ಯಾಕೆಂದರೆ ನಮಗೆ ಶಿಷ್ಯ ತಪ್ಪು ಮಾಡೋದು ತಪ್ಪೆ, ಸ್ನೇಹಿತರು ತಪ್ಪು ಮಾಡೋದು ತಪ್ಪೆ, ವಿದ್ಯಾರ್ಥಿಗಳು ತಪ್ಪು ಮಾಡೋದು. ಏನಂದರೆ ಅಂದರೆ ಅವರು ನಾನು ಗಮನಿಸಿಲ್ಲ, ಅವರು ನನ್ನ ಕೋಲಾರ ಜಿಲ್ಲೆಯ ಐತಿಹ್ಯಗಳ ಬಗ್ಗೆ ನೋಡಿದ್ದೇವೆ. ನೀವು ನೋಡಿದ್ದೀನ ನಮ್ಮ ಚಿಕ್ಕಯ್ಯ ಪಿಂಗರ್ ಸಾಹೇಬ್ ಎತ್ತಿದ ಪ್ರಶ್ನೆ ಅದಕ್ಕೆ ನಾನು ನೋಡಿದ್ದೆ. ಬಹಳ ಒಳ್ಳೆ ಪೀಸಸ್ಸು, ಬಟ್ ಅವರು ಇಲ್ಲಿ ಇದ್ದಂಥ ಇದಕ್ಕೆ ನಾನು ನೋಡಿದ್ದೆ ಇಲ್ಲ. ಯಾಕೆಂದರೆ ಬೆಸ್ಟ್ ಅದು ಒಂದು ಕೋಲಾರ ಜಿಲ್ಲೆ ಇಲ್ಲ. ಆರುಡೆ, ಅಂತರಗಂಗೆ, ಮತ್ತು ವಿರೂಪಾಕ್ಷಿ, ಕೋಟಿಲಿಂಗೇಶ್ವರ, ಆಮೇಲೆ ಮಂಗಳೂರು, ಈ ಥರ ಬಹಳ ಪುರಾಣ ಪ್ರಸಿದ್ಧ ಸ್ಥಳಗಳ ಬಗ್ಗೆ ಮಾಡಿರ್ತಕ್ಕಂಥದ್ದು. ನಾನು ನೋಡಿದ್ರೆ ಸಾಕು, ಅದು ಬೇರೆನೋ ತಿಳ್ಕೊಳ್ಳೋದಿದೆ. ಆಮೇಲೆ ಎಲ್ಲ ಒಂದು ಪರಿಪೂರ್ಣವಾಗಿ ಮಾಡಿದ್ದೀನಿ ಅನ್ನುವಂಥ ಒಂದು ಇದರಲ್ಲಿ ಇಲ್ಲ. ಪ್ರಕಟಣೆಯ ಸಂದರ್ಭದಲ್ಲಿ ಸ್ವಲ್ಪ ಅದನ್ನು ಇಟ್ಕೊಂಡು ಮಾಡ್ಬೋದು. ಸೊ ಹಾಗೆ ಇನ್ನು ಪ್ರಶ್ನೆಗಳು ನೀವು ಕೇಳ್ಬೋದು. ಇನ್ನೊಂದು ಮಾಹಿತಿ ಮೇಡಮ್ ಇದ್ದಂಥ ವಿಜ್ಞಾನ ಸಂಪುಟದಲ್ಲಿ ಒಂದು ನಾಟಕ ಬರ್ತಿದ್ದೆ ನಾನು, ಮಕ್ಕಳ ನಾಟಕ. ಲಾಸ್ಟ್ ಕಾರ್ಯಕ್ರಮದಲ್ಲಿ ಯಾವುದು ನವೋಲ್ಲಾಸದಲ್ಲಿ
ನರಿ, ಸಿಂಹ, ಅದಕ್ಕೆ ಇವತ್ತು ಶೇಪ್ ಕೊಟ್ಟಿದ್ದೀನಿ, ಬರ್ಕೊಂಡಿದ್ದೀನಿ. ಅದು ನಾಟಕ ಇದಾಗುತ್ತೆ. ಅದಕ್ಕೆ ಕೆಲವು ಹಾಡುಗಳು ಮಾಡ್ತೀನಿ. ಅದರಲ್ಲಿ ಬೇಂದ್ರೆಯವರ ಪಾತ್ರಗಿಂದಿ ಪಕ್ಕ ಅದು ಇದಾದ್ಮೇಲೆ ಮಾಡ್ತೀನಿ. ಆಮೇಲೆ ಮೇಡಮ್ ಹೌದು ನಾನು ಇದು ಅನಿಸುತ್ತೆ